ಹೇಳ ಬಂದಿದೆಯಪ್ಪ, ಪುನಃ ಅದನ್ನೇ ನಮ್ಮ ಅಧ್ಯಕ್ಷ ಹೇಳಿದಾನ, ಅದನ್ನೇ ನಾನು ಕೇಳ. ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಅದಾದ್ಮೇಲೆ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ತಕ್ಷಣ ತೀರ್ಮಾನ ಮಾಡ್ತೀವಿ. ಪುನಃ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಮೈಸೂರು ಅಂತಂದ್ರೆ ಏನು? ಯಾರು ರಾಜ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ. ಈಗ ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ, ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ 28 ಕ್ಷೇತ್ರ. ಮೈಸೂರಿನಲ್ಲಿ ಓದಿದ್ದೀನಿ ಅಷ್ಟೇ. ನಾನು ಐ ಆಮ್ ನಾಟ್ ಮೈಸೂರು ಜಿಲ್ಲೆಗೆ ಸೇರಿರೋನು, ಹಳ್ಳಿಯಿಂದ ಒಂದು ಹಳ್ಳಿಗೆ ಸೇರಿದವನು. ಆದರೆ ಬರೀ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕನ್ಫೈನ್ ಆಗಿಲ್ಲ, ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕನ್ಫೈನ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.